ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಸ್ಕ್ರೋಲ್ ಮಾಡೋದಕ್ಕೆ ಹೋಗ್ಬೇಡಿ. ಸಾಧ್ಯ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗಂತೂ ಇನ್ಸ್ಟಾ ಓಪನ್ ಮಾಡಿದ್ರೆ ಎರಡೇ ವಿಡಿಯೋ ಸಿಕ್ಕಾಪಟ್ಟೆ ಬರ್ತಾ ಇರತಕ್ಕಂಥದ್ದು. ಒಂದು ಮೋಕ್ಷಜ್ಞ, ಹಾಗೇನೆ ಇನ್ನೊಂದು ಹಿಯಾನ್ ಅನ್ನೋ ಪಾಪು. ಎರಡೂ ಗಂಡು ಮಕ್ಕಳು ಕೂಡ ಜೀವನ್ ಮರಣದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರ ಉಳಿವಿಗೆ ನಮ್ಮ ಕರ್ನಾಟಕದ ಜನರ ಸಹಕಾರ ಅಂಡ್ ಏನು ಒಂದೊಂದು ರೂಪಾಯಿ ಕೂಡ ಕೊಡ್ತಾರಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಮೋಕ್ಷಜ್ಞಗೆ SMA type 1 ಅನ್ನುವಂಥ ಡಿಸೀಸ್ ಬಂದಿರತಕ್ಕಂಥದ್ದು. ಇದರ ಟ್ರೀಟ್ಮೆಂಟ್ಗೆ ಬರೋಬ್ಬರಿ 9 ಕೋಟಿ ಹಣ ಬೇಕಂತೆ. 9 ಕೋಟಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾನೇ ಕಷ್ಟ ಆಗುವಂತದ್ದು. ನಮ್ಮ ಕರ್ನಾಟಕದ ಜನತೆ ಮನಸ್ಸು ಮಾಡಿದ್ರೆ ಆ ಮಗುವಿನ ಪ್ರಾಣವನ್ನ ಉಳಿಸಬಹುದು. ಇನ್ನೊಂದು ಹಿಯಾನ್ ಮಗು, ಈ ಮಗುನ ಟ್ರೀಟ್ಮೆಂಟ್ಗೂ ಕೂಡ ಬರೋಬ್ಬರಿ 50 ಲಕ್ಷ ಅಮೌಂಟ್ ಬೇಕು. ಈಗಾಗಲೇ ಸಾಕಷ್ಟು ಅಮೌಂಟ್ ಕೂಡ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ಎರಡೂ ಮಕ್ಕಳಿಗೋಸ್ಕರ ತುಂಬಾ ಜನ ಫಂಡ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವೆರಡೂ ಮಕ್ಕಳ ಬಗ್ಗೆ ಮೊದಲನೇದಾಗಿ ವಿಡಿಯೋ ಮಾಡಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆದಂತಹ ಸಿಸ್ಟರ್ ರಿತಿಕ್ಷಾ, ಹಾಗೇನೆ ಬ್ರದರ್ ಬಾಲಾಜಿ ವಿಷ್ಣು ಅವರು. ಇವರು ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಿದ್ದಾರೆ, ಎಲ್ಲಾ ಕಡೆ ಫಂಡ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರಿಬ್ಬರಿಂದಾನೇ ಈ ಮಕ್ಕಳಿಗೆ ಇಂಥ ಒಂದು ಕಾಯಿಲೆ ಅಥವಾ ಇಷ್ಟೊಂದು ಹೋರಾಟಗಳನ್ನ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿತ್ತು. ಅವರಿಬ್ಬರಿಗೆ ನಿಜವಾಗ್ಲೂ ಕೂಡ ಹಾರ್ಟ್ಫುಲ್ಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳುಗಳು ಇರೋದ್ರಿಂದ ಆ ಫೀಲಿಂಗ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅವರಿಬ್ರು ಮಾತ್ರ ಅಲ್ಲ, ತುಂಬಾ ಜನ ಫಂಡ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳೋದಿಲ್ಲ. ಸಾಧ್ಯ ಆದಷ್ಟು 50 ರಿಂದ 100 ರೂಪಾಯಿ ಕೊಟ್ಟರು ಕೂಡ ತುಂಬಾನೇ ಹೆಲ್ಪ್ ಆಗುವಂತದ್ದು ಆ ಒಂದು ಫ್ಯಾಮಿಲಿಗೆ. ಆ ಎರಡೂ ಮಕ್ಕಳ ಅಪ್ಪ ಅಮ್ಮ ಅಂತೂ ನನ್ನ ಮಗು ನನ್ನ ಕೈಗೆ ಬಂದ್ರೆ ಸಾಕಪ್ಪ ಅಂತ ಅಷ್ಟು ಕಣ್ಣೀರಿಡ್ತಿದ್ದಾರೆ. ಅಷ್ಟು ಕೂಡ ಒಂಥರ ಎಲ್ಲರ ಹತ್ರನೂ ಕೂಡ ಸಾಧ್ಯ ಆದಷ್ಟು ಹಣಗಳನ್ನ ಕೇಳ್ತಿದ್ದಾರೆ, ಕೊಡಿ ಟ್ರೀಟ್ಮೆಂಟ್ಗೆ ಅಂತ ಹೇಳ್ತಿದ್ದಾರೆ. ಸೊ ನಮ್ ಕೈಲಾದಷ್ಟು ಹಣವನ್ನ ಕೊಡೋಣ. 2 ಸ್ಕ್ಯಾನರ್ಗಳು ಎಲ್ಲ ಕಡೆ ಹರಿದಾಡ್ತಿರ್ತಕ್ಕಂಥದ್ದು. ಯಾರು ಕೂಡ ಕನ್ಫ್ಯೂಷನ್ ಆಗ್ಬೇಡಿ. ನಿಮ್ಗೆ ಸ್ಕ್ಯಾನರ್ ಬಗ್ಗೆ ಡೌಟ್ ಇತ್ತು ಅಂತ ಅಂದ್ರೆ ರಿತಿಕ್ಷಾ ಹಾಗೇನೆ ಬಾಲಾಜಿ ವಿಷ್ಣು ಬ್ರದರ್ ಅವರ ಇನ್ಸ್ಟಾಗ್ರಾಮ್ ಐಡಿಯನ್ನ ಚೆಕ್ ಮಾಡಿ. ಅವರು ಫುಲ್ ಅಪ್ಡೇಟ್ಗಳನ್ನ ಕೊಡ್ತಿದ್ದಾರೆ ಆ ಇಬ್ರು ಮಕ್ಕಳ ಆರೋಗ್ಯದ ಬಗ್ಗೆ. ಸೊ ಸಾಧ್ಯ ಆದಷ್ಟು ನಮ್ಮ ಕೈಲಾಗಿರುವಂತಹ ಹೆಲ್ಪ್ನ ಮಾಡೋಣ. ಇಷ್ಟಿಷ್ಟೇ ಕೊಡಿ ಅಂತ ಹೇಳೋದಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅಂತ ನಾನು ಕೇಳ್ಕೊತೀನಿ. ನನ್ನ ಕೈಲಾದ ಸಹಾಯವನ್ನ ನಾನು ಕೂಡ ಮಾಡ್ತೀನಿ. ನಾನು ನನ್ನ ವ್ಯೂವರ್ಸ್ ಹತ್ರ ಕೇಳ್ಕೊಳ್ತಾ ಇರೋದು, ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ಇಬ್ರು ಮಕ್ಕಳ ಜೀವ ಉಳಿಸಿ ಅಂತ ಕೇಳ್ಕೊತೀನಿ.